Taste the Daily. ಕೊಪ್ಪಳದಲ್ಲಿ ನಿರಂತರ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಜಿಲ್ಲೆಯಾದ್ಯಂತ ಸತತ 4 ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ. ಭಾರೀ ವರ್ಷಧಾರೆಗೆ ಅನೇಕ ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ರಸ್ತೆ ಮೇಲೆ ನೀರು ಹರಿತಾ ಇದ್ರು. ಜನರ ಹುಚ್ಚು ಸಾಹಸ ಮುಂದುವರೆದಿದೆ. ಹರಿತಾ ಇರುವ ನೀರಿನಲ್ಲೇ ರಸ್ತೆ ದಾಟ್ತಿದ್ದಾರೆ ಪ್ರಯಾಣಿಕರು. ಬೋರ್ಗರಿತಾ ಇದೆ ಹಳ್ಳ. ನೋಡಿ, ಬೈಕ್ ಸವಾರ ಸಿಕ್ಕಾಕೊಂಡ್ಬಿಟ್ಟ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಜೀವ ಉಳಿಸ್ಕೊಂಡ್ರು. ಕೊಪ್ಪಳ ಜಿಲ್ಲೆ ಬಹದ್ದೂರು ಬಂಡಿ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಬಸ್ಸು ಲಾರಿ ಏನೋ ಹೋಗ್ಬಿಡ್ತು, ದೊಡ್ಡ ದೊಡ್ಡ ವಾಹನಗಳು. ಇಲ್ಲಿ ಬೈಕ್ಗಳು ಹೋಗೋಕ್ಕಾಗೋದಿಲ್ಲ. ಭಾರೀ ರಭಸವಾಗಿ ನೀರು ಹರಿತಾ ಇದೆ. ಹಳ್ಳದ ಮೇಲೆ ಈಗ ಮಳೆ ನೀರು ಭಾರೀ ಪ್ರಮಾಣದಲ್ಲಿ ಶೇಖರಣೆ ಆಗಿರೋದ್ರಿಂದಾಗಿ ಮತ್ತು ವೇಗವಾಗಿ ಹರಿತಾ ಇದೆ. ಜನರು ನೋಡಿ ಅದೇ ನೀರಲ್ಲಿ ಹುಚ್ಚಾಟವನ್ನು ಮಾಡ್ತಾ ಇದ್ದದ್ದು ಸಹಜವಾಗಿ ಅಲ್ಲಿ ಕಂಡುಬಂತು. ಬಹದ್ದೂರು ಬಂಡಿ ಹೊಸಳ್ಳಿ ಗ್ರಾಮ, ಅಲ್ಲಿ ಹಳ್ಳ ಕೂಡ ದೊಡ್ಡದಾಗಿದೆ. ಅಲ್ಲಿ ಹೋಗುವಂತಹ ವಾಹನ ಸವಾರರು ಕೂಡ ಜೀವ ಕೈಲಿಟ್ಕೊಂಡು ಹೋಗಬೇಕು. ನಾರ್ಮಲ್ ಆಗಿ ನಡ್ಕೊಂಡು ಹೋಗೋದು ಕೂಡ ಬಹಳ ಕಷ್ಟ. ಬೆಳಗಾವಿಯಲ್ಲಿ ಮಹಾಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ದೇವಸ್ಥಾನ ಜಲಾವೃತವಾಗಿದೆ. ಕೊಕೊಟ್ನೂರು ಗ್ರಾಮದ ಯಲ್ಲಮ್ಮ ದೇವಸ್ಥಾನ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತವಾಗಿಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಬರುತ್ತೆ ಕೊಕೊಟ್ನೂರು ಗ್ರಾಮ. ಯಲ್ಲಮ್ಮ ದೇವಸ್ಥಾನ ಗರ್ಭಗುಡಿಗೆ ಮಳೆ ನೀರು ನುಗ್ಗಿ ಅವಾಂತರ ಆಗಿದೆ. ಅರ್ಧದಷ್ಟು ದೇವಿಯ ಮೂರ್ತಿ ಜಲಾವೃತ ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ನೀರು ನುಗ್ಗದಂತೆ ಕಾಲುವೆ ನಿರ್ಮಾಣ ಆಗಿತ್ತು. ಕೆಲ ದಿನಗಳ ಹಿಂದಷ್ಟೇ ಕಾಲುವೆ ನಿರ್ಮಾಣ ಮಾಡಿದ್ರು. 35 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಂತೆ. ಆದರೆ ನೋ ಯೂಸ್. ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೋಡಿ, ಕಾಂಪೌಂಡ್ ಕಟ್ಟಿದ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಒಂದೇ ಮಳೆಗೆ ಎಲ್ಲ ಕೊಚ್ಕೊಂಡು ಹೋಗಿದೆ ಅಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ನೋಡ್ತಾ ಇದ್ದೀವಿ ಬೆಳಗಾವಿ ಭಾಗದಲ್ಲೂ ಕೂಡ ಮಳರಾಯನ ಅವಾಂತರಗಳನ್ನು. ಯಲ್ಲಮ್ಮ ದೇವಿ ದೇವಸ್ಥಾನ ನೋಡ್ತಾ ಇದ್ವಿ, ಜಲ ದಿಗ್ಬಂಧನಕ್ಕೀಡಾಗಿದೆ. ಅಂದರೆ ಕಳಪೆ ಕಾಮಗಾರಿ ವಿರುದ್ಧ ಹೇಗೆಲ್ಲ ಆಕ್ರೋಶ ಇದೆ, ಮತ್ತೇನೆಲ್ಲ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ? ಪ್ರಭು, ಏನು ಬೆಳಗಾವಿಯಲ್ಲಿ ಕಳೆದ 2-3 ದಿನಗಳಿಂದ ಈ ರೀತಿಯ ಒಂದು ಧಾರಾಕಾರ ಮಳೆ ಆಗ್ತಾಯಿದೆ. ಮೊನ್ನೆ ಅಷ್ಟೇ ಬೆಳಗಾವಿಯ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕೂಡ ಇದೇ ರೀತಿಯ ಮಳೆ ಆಗಿತ್ತು. ಆಗಲೂ ಕೂಡ ಅಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ನದಿಗಳಂತಾಗಿ ಪರಿಣಮಿಸಿದ್ದು. ಅನೇಕ ಬೈಕ್ಗಳು ಕೂಡ ಮುಳುಗಡೆಯಾಗಿದ್ದು. ಈಗಲೂ ಕೂಡ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕೊಟ್ನೂರು ಗ್ರಾಮದ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕೂಡ ಇದೇ ರೀತಿಯ ದೃಶ್ಯಗಳಾಗಿದ್ದಾವೆ. ಪ್ರಮುಖವಾಗಿ ಕಾಲುವೆ ನಿರ್ಮಾಣಕ್ಕಾಗಿ 35 ಲಕ್ಷ ಹಣವನ್ನು ವೆಚ್ಚ ಮಾಡಿದ್ರು ಕೂಡ ಸರಿಯಾಗಿ ಕಾಮಗಾರಿ ಮಾಡದ ಹಿನ್ನೆಲೆಯಲ್ಲಿ ಆ ಒಂದು ಕಾಲುವೆ ನೀರುಗಳೇನಿದ್ದಾವೆ, ಆ ನೀರು ಇಲ್ಲಿ ದೇವಸ್ಥಾನಕ್ಕೆ ನುಗ್ಗಿರ್ತಕ್ಕಂಥ ಒಂದು ಆಕ್ರೋಶವನ್ನು ಸ್ಥಳೀಯ ಭಕ್ತರು ಹಾಕ್ತಾ ಇದ್ದಾರೆ. ಯಾಕಂದರೆ ಈ ರೀತಿಯ ಧಾರಾಕಾರವಾಗಿ ಏಕಾಏಕಿ ಮಳೆ ಆದರೆ ಆ ಮಳೆ ನೀರು ಹರಿದು ಹೋಗದೆ ದೇವಸ್ಥಾನ ಆವರಣಕ್ಕೆ ನುಗ್ಗುತ್ತೆ. ಜೊತೆಗೆ ಇಡೀ ದೇವಸ್ಥಾನ ಜಲದಿಗ್ಬಂಧನ ಆಗುವಂಥದ್ದು. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೂಡ ಈ ರೀತಿ ಕೊಕೊಟ್ನೂರು ಯಲ್ಲಮ್ಮ ದೇವಸ್ಥಾನ ಏನಿದೆ ಈ ರೀತಿ ಜಲದಿಗ್ಬಂಧನಕ್ಕೆ ಒಳಗಾಗ್ತಾನೆ ಬರ್ತಾ ಇದೆ. ಇದನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡಬೇಕಂತ ಕೆಲಸವನ್ನು ಮಾಡ್ತಲ್ಲ. ಜೊತೆಗೆ ತಾಲೂಕು ಆಡಳಿತ ಏನು ಮುತುವರ್ಜಿ ವಹಿಸಬೇಕಿತ್ತು ಆ ಒಂದು ಮುತುವರ್ಜಿನ ಕೂಡ ವಹಿಸ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಮಳೆ ಅವಾಂತರದಿಂದ ಒಂದು ದೇವಸ್ಥಾನಗಳಲ್ಲೇ ಈ ರೀತಿ ನೀರು ನುಗ್ಗುವಂಥ ಸನ್ನಿವೇಶ ಸೃಷ್ಟಿಯಾಗ್ತದೆ. ಪ್ರತಿ ವರ್ಷ ಇಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬಂದರೂ ಕೂಡ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಕಂಡುಹಿಡಿಯುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಆ ಕೆಲಸ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ದೃಶ್ಯಗಳು ನಮಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪ್ರಭು, ಕೇವಲ ಇದು ಬೆಳಗಾವಿಯ ಕೊಕೊಟ್ನೂರು ಯಲ್ಲಮ್ಮ ದೇವಸ್ಥಾನ ಅಷ್ಟೇ ಅಲ್ಲ, ಸೌದತ್ತಿಯಲ್ಲೂ ಕೂಡ ಇದೇ ರೀತಿಯ ದೃಶ್ಯ ಕಂಡು ಬಂದಿದ್ದಾವೆ. ಜೊತೆಗೆ ನದಿ ಪಾತ್ರದಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳು ಕೂಡ ಇದೇ ರೀತಿ ಜಲಾವೃತಗೊಳ್ಳುವಂಥದ್ದು. ಹಾಗಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯ ಪುನರಾವರ್ತನೆ ಆಗುವಂಥ ಸ್ಥಳಗಳಿದ್ದಾವೆ ಅದನ್ನು ಗುರುತಿಸಿ ಈ ರೀತಿ ಮತ್ತೆ ಆಗದಂತೆ ಶಾಶ್ವತವಾದಂಥ ಕ್ರಮಗಳನ್ನು ಜರುಗಿಸುವಂಥ ಕೆಲಸವನ್ನು ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.